ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಕ್ಲಾಸ್. ಆ್ಯಕ್ಚುಲಿ ನೀವೆಲ್ಲ ಫಸ್ಟ್ ಇಯರ್ ಪಿ ಯು ಸಿ ಕ್ಲಿಯರ್ ಮಾಡಿದಿರಿ. ಈಗ ಸೆಕೆಂಡ್ ಇಯರ್ ಪಿ ಯು ಸಿ ಸಿಲೆಬಸ್ ಸ್ಟಾರ್ಟ್ ಆಗಿದೆ ನಿಮಗೆ. ಸೊ ಈ ಸೆಕೆಂಡ್ ಇಯರ್ ಪಿ ಯು ಸಿ ಸಿಲೆಬಸ್ನ ನೀವು ಡೇ ಟು ಡೇ ಅವತ್ತಿಂದ ಅವತ್ತೇ ನೀವು ಎಲ್ಲ ವರ್ಕ್ ಮಾಡ್ತಾ ಹೋದರೆ ಸೆಕೆಂಡ್ ಇಯರ್ ಪಿ ಯು ಸಿ ಹೆಲ್ಪ್ ಆಗುತ್ತೆ. ಈಗ ಆಲ್ರೆಡಿ ನೀವು ಬೇಸಿಕ್ ಮ್ಯಾಥ್ಸ್ ಕ್ಲಾಸಸ್ನಲ್ಲಿ ಸುಮಾರು ಜನ ಲೆಕ್ಚರರ್ಸ್ ಹೇಳಿರೋದನ್ನು ಕೇಳಿರ್ತೀರಿ. ಸೊ ಅದನ್ನೇ ಮತ್ತೆ ನಾನು ಜಾಸ್ತಿ ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ. ಸೊ ಜಸ್ಟ್ ನಾನು ನಿಮಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಒಂದು 200 ಪೇಜಸ್ ನೋಟ್ಬುಕ್ ಇಡಿ. ಆ 200 ಪೇಜಸ್ ನೋಟ್ಬುಕ್ಕಲ್ಲಿ ನೀಟಾಗಿ ಅದನ್ನು ವರ್ಕೌಟ್ ಮಾಡ್ಕೊತಾ ಹೋಗಿ ಪ್ರಾಬ್ಲಮ್ಸ್ ಏನೇನಿರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಬೇಕು. ನಾವೇನು ನೋಟ್ಸ್ ಮಾಡಿಸ್ತೀನಿ ಅದನ್ನು ಕರೆಕ್ಟಾಗಿ ಹಾಗೆ ಬರಿತಾ ಹೋಗಬೇಕು. ಕ್ಲಾಸಿಗೆ ಆಫ್ಲೈನ್ ಕ್ಲಾಸಿಗೆ ಬಂದ ತಕ್ಷಣ ನಾನು ಗ್ಯಾರಂಟಿ ಇದನ್ನು ಚೆಕ್ ಮಾಡ್ತೀನಿ. ಸೊ ಚೆಕ್ ಮಾಡ್ತೀನಿ. ಸೊ ಅವಾಗ ಮಸ್ಟ್ ಆ್ಯಂಡ್ ಶುಡ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ನೋಟ್ಸ್ನ, ಇಲ್ಲಾಂದರೆ ಒಳಗೆ ಸೇರಿಸಲ್ಲ. ಗೊತ್ತಾಯ್ತಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೊಂದು ಸೀರಿಯಸ್ನೆಸ್ ಇರಬೇಕು. ನಾವೇನೋ ಎಫರ್ಟ್ ಹಾಕಿ ಇಲ್ಲಿ ಆನ್ಲೈನ್ ಕ್ಲಾಸಸ್ ಮಾಡ್ತಿರ್ತೀವಿ, ನೀವೆಲ್ಲೋ ಕೂತ್ಕೊಂಡು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದು ನಿಮಗೆ ಬರ್ಡನ್ ಆಗುತ್ತೆ. ಸೊ ಹಾಗಾಗಬಾರ್ದಲ್ವಾ? ಸೊ ಹಾಗಾಗಿ ಅವತ್ತಿಂದ ಅವತ್ತೇ ವರ್ಕ್ ಮಾಡಿ. ನಂಗೆ ಗೊತ್ತು ನೀವು ವರ್ಕ್ ಮಾಡ್ತೀರಾ ಅಂತ, ಆದರೂ ಕೂಡ ಹೇಳ್ತಾ ಇದ್ದೀನಿ. ನಾನೀಗ ನಿಮಗೆ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಬೈನಾಮಿಯಲ್ ಥಿಯರಮ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಚಾಪ್ಟರ್ ಈಸ್ ವೆರಿ ಸಿಂಪಲ್ ಆ್ಯಂಡ್ very important for your examination. So the weightage of this chapter is 4 mark 1 question, 5 mark 1 question, so total 9 marks. So 9 marks is the weightage for this chapter. So 9 marks ಗೆ ಈ ಚಾಪ್ಟರ್ ನ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ರೆಡ್ಯೂಸ್ ಆದಾಗಲೂ ಇದೆ, ಹಾಗೆ ಕೇಳಿದಾಗಲೂ ಇದೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟು ಮತ್ತೆ ತುಂಬಾ ಸಿಂಪಲ್ ಒನ್. So ಏನಿದು ಬೈನಾಮಿಯಲ್ ಥಿಯರಮ್? So you are all know about a plus b whole square formula. Yes, so you know about this formula. A plus b whole square means a square plus 2ab plus b square. So and also you know about a plus b whole cube, that is a cube plus b cube plus 3ab into a plus b. And what about this a plus b whole to the power of 4? So if I ask about this a plus b whole to the power of 4, ನೀವು ಒಂದ್ಸತಿ ಥಿಂಕ್ ಮಾಡಿದಿರಾ ಏನಿರ್ಬೋದು ಇದು a plus b whole to the power of 4 ಅಂತ. ಸೊ ಹಾಗೂ ನೀವು ಯೋಚನೆ ಮಾಡಿ ಅದನ್ನ a plus b whole square whole to the power of 2 ಅಂತ. ಸೊ ಈ ಫಾರ್ಮೆಟ್ ಅಲ್ಲಿ ಬರೆದು ಅದನ್ನ ನಾವು ಎಕ್ಸ್ಪಾನ್ಷನ್ ಮಾಡ್ಬೋದು. a plus b whole to the power of 4 ನ ಹಾಗೂ ಈಗ ಟ್ರೈ ಮಾಡಿ. ನೆಕ್ಸ್ಟ್ a plus b whole power 5, a plus b whole power 5 ಹಾಕಿ. ಇನ್ ಕೇಸ್ a plus b whole to the power of 10 ಕೊಟ್ರೆ ಆ ತರ ಫಾರ್ಮೆಟ್ ಅಲ್ಲಿ ಬರುವಂತದನ್ನ ನಾವು ಹೇಗೆ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಆಗುತ್ತೆ? ಸೊ ಇಟ್ಸ್ ಟೂ ಡಿಫಿಕಲ್ಟ್ ಟು ಎಕ್ಸ್ಪ್ಯಾಂಡ್ ದಿಸ್ a plus b whole to the power of 10. ಸೊ ಇಂಥ ಕೇಸಸ್ ಅಲ್ಲಿ, ಈ ತರದೊಂದು ಕೇಸಸ್ ಅಲ್ಲಿ ನಾವು ಸಿಂಪಲ್ ಫಾರ್ಮೆಟ್ ಅಲ್ಲಿ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿರೋದನ್ನ ಬೈನಾಮಿಯಲ್ ಥಿಯರಮ್. ಸೊ ದಿಸ್ ಇಸ್ ಅ ಬೈನಾಮಿಯಲ್ ಎಕ್ಸ್ಪಾನ್ಷನ್. ಸೊ ನಾನು ಇಲ್ಲಿ ಏನ್ ಬರ್ದಿದ್ದೀನಿ, ಇದು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನಾವು ಬೈನಾಮಿಯಲ್ ಥಿಯರಮ್ ಅಂತ ಹೇಳೋದು. ಸೊ ನೋಡಿ ಇಲ್ಲಿ ಹೆಡ್ಡಿಂಗ್ ಹೇಳ್ತಾರೆ, ಬೈನಾಮಿಯಲ್ ಥಿಯರಮ್ ಫಾರ್ ಪಾಸಿಟಿವ್ ಇಂಟಿಗ್ರಲ್ ಪವರ್. ಸೊ ದಟ್ ಪಾಸಿಟಿವ್ ಇಂಟಿಗ್ರಲ್ ಪವರ್ ಇನ್ ದ ಸೆನ್ಸ್, ಸೊ ದಿಸ್ ಎನ್ ಈಸ್, ನೋಡಿ ಎನ್ ಅನ್ನೋದು ಮಿನಿಮಮ್ ಅಂದ್ರೂ ನಿಮ್ಗಲ್ಲಿ 1 ಇಂದ ಸ್ಟಾರ್ಟ್ ಆಗುತ್ತೆ, ನಾಟ್ ಈಕ್ವಲ್ ಟು 0, 0 ಕೂಡ ಆಗಿರಲ್ಲ. ಸೊ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ n is equal to 1, n is equal to 2, n is equal to 3, n is equal to 4 ಅಂದ್ರೆ ಬರೀ ನಿಮ್ಗೆ ಆ n ವ್ಯಾಲ್ಯೂ ಪಾಸಿಟಿವ್ ಇಂಟಿಜರ್. ಪಾಸಿಟಿವ್ ಇಂಟಿಜರ್ is also nothing but natural number. Here this n is a natural number. So this theorem exists only for the natural number. If n is natural number, we can easily expand this one. So ಈ ಒಂದು ಎಕ್ಸ್ಪಾನ್ಷನ್ ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ನಮ್ಗಲ್ಲಿ n ಅನ್ನೋದು ಏನಾಗಿರ್ಬೇಕು, ನ್ಯಾಚುರಲ್ ನಂಬರ್ ಆಗಿರ್ಬೇಕು. ಸೊ ಆ ಫಾರ್ಮೆಟ್ ಅಲ್ಲಿ ಇರುವಂತದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸರ್ ಬೇರೆದೆಲ್ಲ ಬಂದ್ರೆ, ಫ್ರಾಕ್ಷನ್ಸ್ ಬಂದ್ರೆ ಏನ್ ಮಾಡ್ಬೇಕು ಸರ್? ಅದಕ್ಕೆ ಬೇರೆ ತರದ ಫಾರ್ಮೆಟ್ ಗಳಿದೆ. ಇದನ್ನೇ ಒಂದು ರೆಡ್ಯೂಸ್ಡ್ ಫಾರ್ಮೆಟ್ ಬರುತ್ತೆ. ಸೊ ಅದು ನಿಮ್ಗೆ ಇಲ್ಲಿಲ್ಲ. ಸೊ ಹಾಗಾಗಿ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ಜಸ್ಟ್ ಇದು ನೋಡಿ ಹೇಗೆ ಎಕ್ಸ್ಪಾನ್ಷನ್ ಇದು, ಎಕ್ಸ್ ಪ್ಲಸ್ ಎ ಹೋಲ್ ಪವರ್ ಎನ್ ಅಂತ. ಸೊ ನಾನು ಬರ್ದಿದ್ದೆ ಇಲ್ಲಿ a ಪ್ಲಸ್ ಬಿ ಅಂತ. ಸೊ ಎ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ, ಬಿ ಪ್ಲೇಸ್ ನಲ್ಲಿ ಎ ಇದೆ ಅಷ್ಟೇನ. ಸೊ ಈ ಫಾರ್ಮೆಟ್ ಅಲ್ಲಿ ಇರುವಂತದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಎಕ್ಸ್ ಪ್ಲಸ್ ಎ ಹೋಲ್ ಪವರ್ ಎನ್ ಫಾರ್ಮೆಟ್ ನಲ್ಲಿ ಬರುವಂತದ್ದನ್ನ ನಾವು ಹೇಗೆ ಎಕ್ಸ್ಪಾನ್ಷನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಎನ್ ಸಿ ನಾಟ್ ಅಂತ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಸೊ ಕಾಂಬಿನೇಷನ್ ಚಾಪ್ಟರ್ ನಿಮಗೆ ಗೊತ್ತಿರುತ್ತೆ. ಸೊ ಎನ್ ಸಿ ನಾಟ್, ಸೊ ಎನ್ ಸಿ ನಾಟ್ ಎಕ್ಸ್ ಪವರ್ ಎನ್ ಪ್ಲಸ್ NC1
nc1 x to the power of n minus 1 into a. So nc2 x to the power of n minus 2 into a square, nc3 x to the power of n minus 3 into a cube plus on ncn a to the power of n ಅಂತ ನೋಡಿ. n ಇಂದ ಸ್ಟಾರ್ಟ್ ಆಗುತ್ತೆ, n ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು 0, ಇದು 0, nc ನಾಟ್ ಅಂದ್ರೆ nc 0 ಅಂತ. ಇದು ಎಕ್ಸ್ ಪವರ್ ಅಲ್ಲಿ ಇಲ್ಲಿ ಏನಿರುತ್ತೋ ಅದನ್ನೇ ಬರಿತೀವಿ. ನೆಕ್ಸ್ಟ್ ನೋಡಿ nc1 ಒಂದು ಕಮ್ಮಿ ಆಯ್ತು, ಎಕ್ಸ್ ಅಲ್ಲಿ ಪವರ್ ನ ಒಂದು ಕಮ್ಮಿ ಮಾಡೋದು, ಎ ಗೆ ಪವರ್ ಒಂದು ಜಾಸ್ತಿ ಮಾಡೋದು. ಆಕ್ಚುಲಿ ಫಸ್ಟ್ ಒನ್ ಅಲ್ಲಿ ಎ ಪವರ್ 0 ಇರುತ್ತೆ, ಎ ಪವರ್ 0 ಇಂದ ಸ್ಟಾರ್ಟ್ ಆಗಿರುತ್ತೆ. ಎ ಪವರ್ 0 ಅಂದ್ರೆ 1, ಹಾಗಾಗಿ ನಾವಲ್ಲಿ ಬರ್ದಿಲ್ಲ. ಸೊ ಎ ಪವರ್ 0 ಅವಾಗ ಎಕ್ಸ್ ಪವರ್ n ಇರುತ್ತೆ. ನೆಕ್ಸ್ಟ್ n ಮೈನಸ್ 1 ಅವಾಗ ಇಲ್ಲಿ ಎ ಪವರ್ 1 ಆಯ್ತು. ನೋಡಿ ಇದು ಎಲ್ಲ ಬ್ಯಾಲೆನ್ಸ್, ಇದು 0, ಇಲ್ಲಿ n ಮೈನಸ್ 0, ಎ ಪವರ್ 0, 1 1 ಎ ಪವರ್ 1, 2 2 ಎ ಪವರ್ 2, 3 3 ಎ ಪವರ್ 3. ನೋಡಿ n n ಇಲ್ಲಿ ಎಕ್ಸ್ ಪವರ್ n ಮೈನಸ್ n ಇರುತ್ತೆ ಲಾಸ್ಟ್ ಅಲ್ಲಿ. n ಮೈನಸ್ n is nothing but 0, so x power 0 is nothing but 1. so that's why ನಾನು ಅದನ್ನೇನು ಬರಲಿಕ್ಕೆ ಹೋಗಿಲ್ಲ. ಸೊ ಇದು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಂತ, ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಸೊ ಆ ಬೈನಾಮಿಯಲ್ ಥಿಯರಮ್ ನ ಸ್ಟೇಟ್ಮೆಂಟ್ ನಾನು ಇಲ್ಲಿ ಬರ್ದಿರುವಂತದ್ದು. ಸೊ ಈ ಒಂದು ಫಾರ್ಮುಲಾನ ಅಂದ್ರೆ ಈ ಥಿಯರಮ್ ಎಕ್ಸ್ಪಾನ್ಷನ್ ನಾವು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಸೊ ನೋಡೋಣ ಹೇಗೆ ಇದನ್ನ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಸೊ ನೋಡಿ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಏನಿದೆ, ಎಕ್ಸ್ಪ್ಯಾಂಡ್ 3x plus 2y whole to the power of 4 ಅಂತ ಹೇಳಿದ್ದಾರೆ. ಸೊ ಇದನ್ನ ಹೇಗೆ ಎಕ್ಸ್ಪಾನ್ಷನ್ ಮಾಡ್ತೀವಿ? ಸೊ ಅಬ್ಸರ್ವ್ ಮಾಡಬೇಕು ನೀವು ಇಲ್ಲಿ, 3x plus 2y whole to the power of 4 ಇದೆ. ಇದನ್ನ ನಾವು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮಾಡಬೇಕು. ಹೇಗೆ ಅಂದ್ರೆ ಫಸ್ಟ್ ನೋಡಿ n ಪ್ಲೇಸ್ ನಲ್ಲಿ 4 ಇದೆ, ಸೊ ಅದರಿಂದ ಸ್ಟಾರ್ಟ್ ಮಾಡ್ತೀವಿ. 4c ನಾಟ್ ನೋಡಿ, 4c 0, ಫಸ್ಟ್ 0. ಅದಾದ್ಮೇಲೆ a ಅಂದ್ರೆ 3x, ಸಾರಿ x ಅಂತ, x ಪ್ಲಸ್ a ಹೋಲ್ ಪವರ್ n ಅಲ್ವಾ, x ಪ್ಲಸ್ a ಹೋಲ್ ಪವರ್ n ಫಾರ್ಮೆಟ್ ಅಲ್ಲಿ ಇದೆ. nc ನಾಟ್ ಅದಾದ್ಮೇಲೆ x ಪವರ್ n ಅಂತ ಬರೀತೀವಿ, ಅಲ್ಲಿಗೆ 4 ನ ಬರ್ಕೊಳ್ಳಿ. ಇನ್ನ ನೆಕ್ಸ್ಟ್ 2x ನ ಸ್ಟಾರ್ಟಿಂಗ್ ಬರಿಬೇಡಿ. ನೆಕ್ಸ್ಟ್ ಪ್ಲಸ್ 4c ನಾಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ 4c1 ಅಂತ, 0 ಆದ್ಮೇಲೆ 1. ಇಲ್ಲಿ 4 ಇತ್ತು, ಒಂದು ಕಮ್ಮಿ ಮಾಡೋದು, 3x ಹೋಲ್ ಟು ದಿ ಪವರ್ ಆಫ್ 3 ಅಂತ. ಸೊ ಒಂದು 4 ಇಂದ ಸ್ಟಾರ್ಟ್ ಮಾಡಿರ್ತೀವಿ, ನೆಕ್ಸ್ಟ್ ಒಂದು ಕಮ್ಮಿ ಮಾಡ್ತೀವಿ, ನೆಕ್ಸ್ಟ್ 2y ಟು ದಿ ಪವರ್ ಆಫ್ 1 ಅಂತ, ಇದಕ್ಕೆ ಜಾಸ್ತಿ ಮಾಡ್ಬಿಡೋದು. ಫಸ್ಟ್ ಟರ್ಮ್ ನಲ್ಲಿ 2y ಟು ದಿ ಪವರ್ ಆಫ್ 0 ಇರುತ್ತೆ. ಸೊ ನೆಕ್ಸ್ಟ್ ಟರ್ಮ್ ಬರೀಬೇಕಾದ್ರೆ 2y ಟು ದಿ ಪವರ್ ಆಫ್ 1. ನೆಕ್ಸ್ಟ್ ಟರ್ಮ್ ಈಸ್ 4c1 ಆದ್ಮೇಲೆ ನೆಕ್ಸ್ಟ್ 4c2, ಇದನ್ನ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದೆ, 4c1 ಅಂಡ್ ದೆನ್ 4c2. ನೌ ದಿಸ್ ಒನ್ ಈಸ್ 3x ಟು ದಿ ಪವರ್ ಆಫ್ 2 ಅಂತ. ಸೊ 3x ಗೆ ಪವರ್ ನ ಕಮ್ಮಿ ಮಾಡ್ತಾ ಹೋಗೋದು, 2y ಪವರ್ ನ ಜಾಸ್ತಿ ಮಾಡಬೇಕು. ಸೊ ಹಾಗೆ ನೆಕ್ಸ್ಟ್ ಪ್ಲಸ್ 4c3, 4c2 ಆದ್ಮೇಲೆ 4c3, 3x ಟು ದಿ ಪವರ್ ಆಫ್ 1 ಕಮ್ಮಿ ಮಾಡ್ಕೊಳ್ಬೇಕು. ಸೊ 2y ಟು ದಿ ಪವರ್ ಆಫ್, ಸಾರಿ, ಸೊ ದಿಸ್ ಈಸ್ ಆಕ್ಚುಲಿ 2y ಟು ದಿ ಪವರ್ ಆಫ್ 2, ಇದು 3. 2y ಗೆ ಪವರ್ ಜಾಸ್ತಿ ಮಾಡಬೇಕು, 1 1 ಆದ್ಮೇಲೆ 2 2 ಆದ್ಮೇಲೆ 3. ನೆಕ್ಸ್ಟ್ 4c4, 3x ಟು ದಿ ಪವರ್ ಆಫ್ 0 ಆಗ್ಬಿಡತ್ತೆ. ನೆಕ್ಸ್ಟ್ ಇದು 2y ಟು ದಿ ಪವರ್ ಆಫ್ 4. ನೀವು ಈ 3x ಟು ದಿ ಪವರ್ ಆಫ್ 0 ನ ಬರೀಲಿಲ್ಲ ಅಂದ್ರೆ ನಡೆಯುತ್ತೆ, ಬಿಕಾಸ್ ದಟ್ ವ್ಯಾಲ್ಯೂ ಈಸ್ 1. ನೆಕ್ಸ್ಟ್ 4c ನಾಟ್ ಅಂದ್ರೆ 1 ಅಂತ. ನಿಮಗೆ ಈ ಕಾಂಬಿನೇಷನ್ ಅಲ್ಲಿ NCR ಫಾರ್ಮುಲಾ ಗೊತ್ತಿದೆ ಅನ್ಕೋತೀನಿ. NCR ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಅಂತ. ಸೊ ಇದು NCR ಅಂತ ಅರ್ಥ ಮಾಡ್ಕೊಳ್ಬೇಕು. NC ನಾಟ್ ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ 0 ಫ್ಯಾಕ್ಟೋರಿಯಲ್ ಇಂಟು 0 ಫ್ಯಾಕ್ಟೋರಿಯಲ್ ಅಂತ. ನೋಡಿ 0 ಫ್ಯಾಕ್ಟೋರಿಯಲ್ ಅಂದ್ರೆ ವ್ಯಾಲ್ಯೂ 1 ಅಂತ. ನೆಕ್ಸ್ಟ್ ಏನಾಗುತ್ತೆ ಅಂತ, ಇಲ್ಲಿ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ 0 ಅಂದ್ರೆ n ಅಂತ. ಸೊ n ಫ್ಯಾಕ್ಟೋರಿಯಲ್, 0 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಈಸ್ 1. ಸೊ n ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆದ್ರೆ 1 ಉಳ್ಕೊಂತು. NC ನಾಟ್ ಅಂದ್ರೆ 1. ನಿಮಗೆ ಕಾಂಬಿನೇಷನ್ ಚಾಪ್ಟರ್ ಮಾಡಬೇಕಾದ್ರೆ ಇನ್ನು ಇನ್ ಡೀಟೈಲ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಇವಾಗ NC
ಎನ್ ಇತ್ತು ಅಂತ ಇಟ್ಕೊಳ್ಳಿ. ಎನ್ ಸಿ ಎನ್ ಅಂದ್ರೆ ಏನ್ ಬರೀತೀವಿ, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಎನ್ ಫ್ಯಾಕ್ಟೋರಿಯಲ್. ನೋಡಿ ಆರ್ ಜಾಗದಲ್ಲಿ ಆರ್ ಪ್ಲೇಸ್ ನಲ್ಲಿ ಎನ್ ಇದೆ, ಸೊ ಹಾಗಾಗಿ ಎನ್ ಮೈನಸ್ ಎನ್, ಆರ್ ಪ್ಲೇಸ್ ನಲ್ಲಿ ಎನ್ ಬರೀತಿದ್ದೀನಿ, ಇಂಟು ಆರ್ ಫ್ಯಾಕ್ಟೋರಿಯಲ್ ಅಲ್ವಾ, ಇಲ್ಲಿ ಆರ್ ಪ್ಲೇಸ್ ನಲ್ಲಿ ಇರೋದೇನೋ ಎನ್, ಹಾಗಾಗಿ ಎನ್ ಫ್ಯಾಕ್ಟೋರಿಯಲ್. ಈಗ ಇದರಲ್ಲಿ ಎನ್ ಸಿ ಎನ್ ಇಸ್ ಈಕ್ವಲ್ ಟು ನೋಡಿ ಎನ್ ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆದ್ರೆ ನ್ಯೂಮರೇಟರ್ ಅಲ್ಲಿ 1 ಉಳಿತು. ಎನ್ ಮೈನಸ್ ಎನ್ ಅಂದ್ರೆ ಝೀರೋನಾ, ಸೊ ಝೀರೋ ಫ್ಯಾಕ್ಟೋರಿಯಲ್ ಅಂದ್ರೆ ಹೇಳಿದೆ 1 ಅಂತ, ಸೊ ಹಾಗಾಗಿ ಎನ್ ಸಿ ಎನ್ ಇಸ್ ಈಕ್ವಲ್ ಟು 1 ಆಯ್ತು. ಅರ್ಥ ಮಾಡ್ಕೊಳ್ಬೇಕು, ಎನ್ ಸಿ ನಾಟ್ ಅಂದ್ರೂ 1, ಎನ್ ಸಿ ಎನ್ ಅಂದ್ರೂ 1. ಈ ಎನ್ ಜಾಗದಲ್ಲಿ ಏನಾನ ಬರಲಿ, ಫಾರ್ ಎಕ್ಸಾಂಪಲ್ 3C0 ಅಂತ ಬಂತ, ಅದು 1. 100 C0 ಬಂತ, ಅದು ಕೂಡ 1. ಇದು ಏನಾನ ಆಗಿರ್ಲಿ, 1 crore ಇರಲಿ ಅಥವಾ 1 lakh ಇರಲಿ, 10 lakh ಇರಲಿ, 10 crores ಇರಲಿ, ಎಷ್ಟಾನ ಇರಲಿ, ಅದೆಲ್ಲ ಆದ್ಮೇಲೆ C0 ಬಂತ, ದಟ್ ವ್ಯಾಲ್ಯೂ ಈಸ್ 1. ಹಾಗೆ ಅಟ್ ದ ಸೇಮ್ ಟೈಮ್ 100 C100 ಅಂದ್ರೆ ದಟ್ ವ್ಯಾಲ್ಯೂ ಈಸ್ ಆಲ್ಸೋ ಈಕ್ವಲ್ ಟು 1. ಇವೆರಡು ಸೇಮ್ ಇತ್ತ, ಆಟೋಮೆಟಿಕಲಿ ನಾವೇನಂತ ಬರೀಬೇಕು, 1 ಅಂತ ಹೇಳಿ ಬರೀಬೇಕು. ಅದು ಯಾಕೆ ಅನ್ನೋದಕ್ಕೆ ನಾನು ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ದು. ಸೊ ಎನ್ ಸಿ ಆರ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು, ಇದ್ರ ಬೇಸಿಸ್ ಮೇಲೆ, ಕಾಂಬಿನೇಷನ್ ಬೇಸಿಸ್ ಮೇಲೆ ನಾವು ಬರೀತಾ ಹೋಗೋದು. ಸೊ ಇಲ್ಲಿ ವ್ಯಾಲ್ಯೂಸ್ ನ ಬರೆಯೋಣ. ಸೊ ಈಗ ತಾನ ಹೇಳಿದೆ, ಸೊ ಎನ್ ಸಿ ನಾಟ್ ಅಂದ್ರೆ 1 ಅಂತ, ಸೊ ಹಾಗಾಗಿ 4C0 ಅಂದ್ರೆ 1 ಆಯ್ತು, ಇಂಟು ಇದು ಪವರ್ ನ ಟರ್ಮ್ ವೈಸ್ ಆಪರೇಟ್ ಮಾಡೋಣ, 3 to the power of 4 ಇಂಟು x to the power of 4 ಅಂತ. ಸೊ ಟರ್ಮ್ ವೈಸ್ ಆಪರೇಟ್ ಮಾಡ್ತಾ ಇದ್ದೀನಿ ಪವರ್ ನ. ನೆಕ್ಸ್ಟ್ 4C1 ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಆಸ್ ಯೂಶುವಲ್ ಇದೇ ತರನೇ 4C1 ಅಂದ್ರೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 minus 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್. ಸೊ ಅವಾಗ ಇದು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 minus 1 ಅಂದ್ರೆ 3 ಫ್ಯಾಕ್ಟೋರಿಯಲ್, ದಟ್ ಈಸ್ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 3 ಇಂಟು 2 ಇಂಟು 1. ಸೊ ಅವಾಗಿದು 3 2 1 3 2 1 ಕ್ಯಾನ್ಸಲ್ ಆಗಿ 4 ಉಳ್ಕಂತು, ಅದನ್ನ ಬರೆಯೋಣ, ಇಂಟು ಪವರ್ 3 ನ ಟರ್ಮ್ ವೈಸ್ ಆಪರೇಟ್ ಮಾಡಿದ್ರೆ 3 ಕ್ಯೂಬ್ ಇಂಟು ಎಕ್ಸ್ ಕ್ಯೂಬ್ ಇಂಟು ಇಲ್ಲಿ 2 ಪವರ್ 1 ಅಂದ್ರೆ 2, y ಪವರ್ 1 ಅಂದ್ರೆ y, ಪ್ಲಸ್ 4C2 ಅಂದ್ರೆ, ಸೊ ಇದೇ ತರನೇ 4C2 ಬರೆಯೋಣ. ಸೊ 4C2 ಅಂದ್ರೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 minus 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ನಾನು ಆಮೇಲೆ ಹೇಳ್ತೀನಿ ಹೇಗೆ ಡೈರೆಕ್ಟ್ ಆಗಿ ಬರೆಯೋದು ಅಂತ. ಫಸ್ಟ್ ನೀವು ಇದು ಕಾನ್ಸೆಪ್ಟ್ ಗೊತ್ತಾದ್ರೆ ಡೈರೆಕ್ಟ್ ಆಗಿ ಬರೆಯೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಇದೇ ಕಾನ್ಸೆಪ್ಟೇ ಗೊತ್ತಿದ್ರೆ ನೀವು ಡೈರೆಕ್ಟ್ ಆಗಿ ಬರೆಯೋಕ್ಕಾಗಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 minus 2 ಅಂದ್ರೆ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಮೀನ್ಸ್ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ ಇದು 2 ಇಂಟು 1 ಇಂಟು 2 ಇಂಟು 1. 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1, 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1, 2 2s 4 ಕ್ಯಾನ್ಸಲ್ ಆಯ್ತು, 3 ಇಂಟು 2 ಅಂದ್ರೆ 6, 6 ಇಂಟು 1 ಅಂದ್ರೆ 6. ಇಲ್ಲಿ ಇಂಟು 3 ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇಂಟು ವೈ ಸ್ಕ್ವೇರ್. ನೋಡಿ ಪವರ್ ನ ಟರ್ಮ್ ವೈಸ್ ಆಪರೇಟ್ ಮಾಡಿರೋದು, 3 ಗೆ ಸ್ಕ್ವೇರ್, ಎಕ್ಸ್ ಗೆ ಸ್ಕ್ವೇರ್, ಇಲ್ಲಿ 2 ಗೆ ಸ್ಕ್ವೇರ್, ವೈ ಗೆ ಸ್ಕ್ವೇರ್, ಇದೇ ತರ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪ್ಲಸ್ 4C3 ಅಂದ್ರೆ, ಸೊ ಇದೇ ಜಾಗದಲ್ಲಿ 4C3 ಬರ್ಕೊಳ್ಳೋಣ. ಇಲ್ಲಿ 4C3 ಅಂದ್ರೆ ಆಸ್ ಯೂಶುವಲ್ ಇದನ್ನ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಪ್ಲೇಸ್ ನಲ್ಲಿ 4 ಇದೆ, r ಪ್ಲೇಸ್ ನಲ್ಲಿ 3 ಇದೆ, ಹಾಗಾಗಿ 4 minus 3 factorial into 3 factorial. This 4 factorial is nothing but 4 into 3 into 2 into 1 divided by 4 minus 3 means 1 factorial. 1 factorial ಅಂದ್ರೆ 1 into 3 factorial ಅಂದ್ರೆ 3 into 2 into 1. 3 to 1 ಕ್ಯಾನ್ಸಲ್ ಆದ್ರೆ ಉಳ್ಕೊಳ್ಳೋದೇನೋ 4. ಸೊ ಹಾಗಾಗಿ 4C3 ಅಂದ್ರೆ ಏನಾಯ್ತು, 4 ಆಯ್ತು. 3 ಪವರ್ 1 ಅಂದ್ರೆ 3, ಎಕ್ಸ್ ಪವರ್ 1 ಅಂದ್ರೆ ಎಕ್ಸ್ ಪವರ್ 1 ಹಾಗೆ ಇರುತ್ತೆ. ಇದು 2 ಕ್ಯೂಬ್ ಇಂಟು ವೈ ಕ್ಯೂಬ್ ಪ್ಲಸ್ ಈಗ ತಾನೇ ಹೇಳಿದೆ ಎನ್ ಸಿ ಎನ್ ಅಂದ್ರೆ 1 ಅಂತ, ಹಾಗಾಗಿ 4C4 ಅಂದ್ರೂ ಕೂಡ 1 ಅಂತ. 3x ಟು ದಿ ಪವರ್ ಆಫ್ 0 ಅಂದ್ರೆ 1 ಇಂಟು 2 ಟು ದಿ ಪವರ್ ಆಫ್ 4 ಇಂಟು ವೈ ಟು ದಿ ಪವರ್ ಆಫ್ 4. ಈ ಹೋಲ್ ಪವರ್ 4 ನ
ಟರ್ಮ್ ವೈಸ್ ಆಪರೇಟ್ ಮಾಡಿದ್ದೀನಿ. ಈಗ ಫರ್ದರ್ ಸಿಂಪ್ಲಿಫಿಕೇಶನ್ 3 to the power of 4 ಅಂದ್ರೆ 3 power 4 ಅಂದ್ರೆ 3 3s are 9, 9 3s are 27, 27 into 3 ಅಂದ್ರೆ 81. So 81 into x to the power of 4 plus 3 3s are 9, 9 3s are 27, 27 into 4. So 27 into 4 is 108. So 108 into 2. So 108 into 2 ಅಂದ್ರೆ 216. So 216 x cube into y plus adu 3 square means 9. So 9 into 6 54. 54 into 4. So 54 into 4 is 216. That is x square into y square plus ಇಲ್ಲಿ 4 3s are 12, 12 into 8, so 96 x into y cube plus 2 to the power of 4 is 16, 16 into y to the power of 4. So this is the answer. ನೋಡಿ ಒಂದು ಎಕ್ಸ್ಪ್ಯಾಂಡ್ ಅಂತ ಹೇಳಿರೋದು ಸಾಲ್ವ್ ಅಲ್ಲ, ನೀವು ಇಲ್ಲಿ ಯಾವುದು ವೇರಿಯಬಲ್ ವ್ಯಾಲ್ಯೂ ಕಂಡುಹಿಡಿಯೋದಲ್ಲ, ಇದು ಅದನ್ನ ಎಕ್ಸ್ಪಾನ್ಷನ್ ಮಾಡಿ ಬರಿಬೇಕು. ಸೊ ದಿಸ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ 3x plus 2y whole to the power of 4. ಇದನ್ನ ಎಕ್ಸ್ಪಾನ್ಷನ್ ಮಾಡಿದ್ರೆ ಈ ಫಾರ್ಮೆಟ್ ಅಲ್ಲಿ ಬರುತ್ತೆ. ಸೊ ಇದೇ ತರದ್ದು ಇನ್ನೂ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಗಳಿದೆ. ಸೊ ಆ ಪ್ರಾಬ್ಲಮ್ಸ್ ನಾನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಜಸ್ಟ್ ಇದನ್ನ ಒಂಚೂರು ರೀಕಾಲ್ ಮಾಡ್ಕೊಳ್ಳಿ. ನಾನು ಏನು ಹೇಳ್ಕೊಟ್ಟೆ ಈ ಪ್ರಾಬ್ಲಮ್ನ ಮತ್ತೆ ಪ್ರಾಕ್ಟೀಸ್ ಮಾಡಿ ಒಂದು ಐಡಿಯಾ ಬರುತ್ತೆ. ಆವಾಗ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ನಾನು ಡಿಸ್ಕಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಐ ಥಿಂಕ್ ಅರ್ಥ ಆಗಿದೆ ಅನ್ಕೊಂತೀನಿ. ಏನಾನ ಡೌಟ್ ಇದ್ರೆ ಆಮೇಲೆ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.